ಈ ಹುಡುಗಿನ ನಮ್ಮ ಚಾನಲಲ್ಲಿ ಆಲ್ರೆಡಿ ನೋಡಿರ್ತೀರ. ಇವರಮ್ಮ ಮೇಲೆ ಒಂದು ಪ್ರ್ಯಾಂಕ್ ಮಾಡಿಸಿದ್ರು. ನಾನು ಹಿಂದೂ ಅದು ಇದು ಅಂದ್ಕೊಂಡು ಈ ಹುಡುಗಿಗೆ 6 ತಿಂಗಳಿಂದ ಸುತ್ತಾಡ್ಕೊಂಡು ಮೋಸ ಮಾಡೋನೆ. ಒಂಚೂರು ವಿಷ ಅದು ಹಾಕಿ ಕೊಟ್ಬಿಡ್ರು ಅತ್ತ ಸತ್ತೋಗ್ತೀನಿ. ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಹುಡುಗಿನ ನಮ್ಮ ಚಾನಲಲ್ಲಿ ಆಲ್ರೆಡಿ ನೋಡಿರ್ತೀರ. ಇವರಮ್ಮ ಮೇಲೆ ಒಂದು ಪ್ರ್ಯಾಂಕ್ ಮಾಡಿಸಿದ್ರು. ಹುಡುಗ ಜೊತೆ ಒಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ಲವ್ ಸ್ಟೋರಿ ನಡೆದಿದೆ. ಹುಡುಗಿನ ಎಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗಿರೋದಮ್ಮ ಅವನು. ಆ ಹುಡುಗನ ಹೆಸರು ಏನನ್ನ? ಸಿಂಧು. ಸೊ ಆ ಹುಡುಗನ ಹೆಸರು ಸಿಂಧು ಅಂತ ಪರಿಚಯ ಮಾಡ್ಕೊಂಡವನೇ. ಪರಿಚಯ ಮಾಡಿಕೊಂಡು ಲವ್ ಎಷ್ಟು ತಿಂಗಳಿಂದ? 6 months. ಸೊ 6 monthsನಿಂದ ಒಂದು ಲವ್ ಸ್ಟೋರಿ ನಡೆದಿದೆ. ನೆನ್ನೆ ನನಗೆ ಹೇಳಿದ ಮೇಲೆ ಗೊತ್ತಾಯಿತು. ಆ ಹುಡುಗನ ಒರಿಜಿನಲ್ ಹೆಸರು ಬಂದ್ಬಿಟ್ಟು ಹಸೀಮ್ ಅಂತ, ಮುಸ್ಲಿಂ ಹುಡುಗ. ಹಿಂದೂ ಅಂತ ಹೇಳ್ಕೊಂಡು ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಈಗ ಅವರು ಲೋಕಲ್ ದೊಡ್ಡಬಳ್ಳಾಪುರದಲ್ಲಿದ್ದೀವಿ. ಹುಡುಗರು ಆಲ್ರೆಡಿ ನಮಗೆ ಗೊತ್ತಿರೋರು ಇದ್ದಾರೆ. ಅವ್ರನ್ನ ಕರ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ರಿಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಯಾರು ಏನು ಉತ್ತರ ಕೊಡ್ತಾರೋ, ಇದು ಏನು ಮಾಡಬೇಕು, ಇಲ್ಲ ಕೇಸ್ ಆಗ್ಬೋದು, ಏನು ನನಗೆ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ಒಂದು ವೀಡಿಯೋ ಪ್ರೂಫ್ ಇರಲಿ, ಕೇಳಿದಾಗ ಯಾರೇನು ಉತ್ತರ ಕೊಡ್ತಾರೋ ಅಂತ. ಫೋಟೋಸು ಅವು ಇವು ಎಲ್ಲ ನೋಡಿದೆ. ಅದನ್ನು ಆದರೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋದಲ್ಲೇ. ಈ ಹುಡುಗಿಗೆ ನ್ಯಾಯ ಸಿಗಬೇಕು. ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೇನೆ. ನೀವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಮನಾಮಮ್ಮ ಅದಾದ ಸಾಂಗ್ ಇದೆಯಲ್ಲ. ಹಾಂ ಇಲ್ಲ ಹಿಂದಿಗಡೆ ಬಂದ್ಬಿಡಿ ಎಲ್ಲ. ಈ ಮನೆ ಬನ್ನಿ ಕರೀರಿ. ಈ ಕಡೆ ಬಂದ್ಬಿಡಿ ಎಲ್ಲ. ನಿನ್ನ ಹೆಸರೇನಪ್ಪ? ಈ ಹುಡ್ಗನೇನಾ? ಈ ಕಡೆ ಬಾ, ಇಲ್ಲಿ ಬಾ. ಹಾಂ, ಸಿದ್ದು. ನಿನ್ನ ಒರಿಜಿನಲ್ ನೇಮ್ ಏನು? ಕಾಸಿಮ್. ಹಾಂ, ಕಾಸಿಮ್. ಮತ್ತು ಸಿದ್ದು ಅಂದ್ಕೊಂಡು ಏನಕ್ಕೆ ಮೋಸ ಮಾಡಿರೋದು ಆ ಹುಡುಗಿಗೆ? ಇಲ್ಲ ಅಣ್ಣ, ಸಿದ್ದು ಅಂತಲೇ ಕರೆಯೋದು ಮನೆಯಲ್ಲಿ. ಕರೆಯೋದಲ್ಲ ಗುರು. ಏನಣ್ಣ? ಕೇಳಿಕ ನಿಮ್ಮ ಹುಡುಗನ್ನೇ. ಏನಪ್ಪ? ನಿಮ್ಮಮ್ಮ ಯಾರು? ನಾವೇ ಹೇಳ್ರಿ. ಹಾಂ, ಏನಣ್ಣ? ನಾನು ಹಿಂದೂ ಅದು ಇದು ಅಂದ್ಕೊಂಡು ಈ ಹುಡುಗಿಗೆ 6 ತಿಂಗಳಿಂದ ಸುತ್ತಾಡ್ಕೊಂಡು ಮೋಸ ಮಾಡೋನೆ. ನೆನ್ನೆ ಅಲ್ಲ ಮೊನ್ನೆ ಗೊತ್ತಾಗಿದ್ದು ಮದುವೆ ಆಗಿದೆ ಅದು ಇದು ಅಂತ. ಅವರೇ ಅಂತ ಹುಡುಗ ಅಲ್ವಲ್ಲ ನಮ್ಮ ಹುಡುಗ. ಕೇಳಿ ತಲೆ ಬಗ್ಸ್ಕೊಂಡು ಕರ್ಕೊ ಬಂದಿದ್ದೀವಲ್ಲ. ಅವ್ರು ನಮ್ಮ ಫ್ಯಾಮಿಲಿ ಅವರೇ. ಅವರು ನಿಮ್ಮ ಹುಡುಗ ನಮ್ಮವ್ರೆ. ಅವ್ನು ನಿಮ್ಮ ಏರಿಯಾದಲ್ಲಿ ಅಂತ ಹೇಳ್ತಾರೆ. ನಾನು ಇವು ನಿಂತವನು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮಾತಾಡೋ ಕೇಳೋಣ ಇರೋ ಫಸ್ಟ್. ಯಾವಾಗಿಂದ ಗೊತ್ತಮ್ಮ ಇವನು? 6 months. ಹೆಂಗೆ ಪರಿಚಯ ಆಯಿತು? ಇನ್ಸ್ಟಾಗ್ರಾಮ್ ಪರಿಚಯ ಆಗಿರೋ. ನಿಮ್ದು ಅವರು? ನಮ್ದು ಯಲಂಕಾಣ. ನಿಮ್ಮದು? ಮಾತಾಡ ಸಮಯ. ಕ್ಯಾಬಾ ನಿಂಗೆ ಹೇಳಿದೆ ತಾನೇ ಮನೆ ಹತ್ರ ಎಲ್ಲ ಕರ್ಕೊಂಬರ್ಬೇಡ ಅಂತ. ನಮ್ಮ ಮನೆ ಹತ್ರ ಉಳ್ಕೊಂಬಂದಿರೋದು. ಏನು ಶಶಿ ಇದು? ಅಣ್ಣ ನಾನು ಅವತ್ತೇ ಹುಡುಗಿಗೆ ಹೇಳ್ದೆ ಅಣ್ಣ, ಏನಂತ ಅಂತ ಹೇಳು. ನನಗೆ ಮದುವೆ ಆಗುತ್ತೆ ಬಿಟ್ಬಿಡು ಅಂತ ಹೇಳ್ದೆ ನಾನು. ನನಗೆ ಮದುವೆ ಆಗುತ್ತೆ ಬಿಟ್ಬಿಡು ಅಂತ ಹೇಳ್ದೆ ನಾನು. ಬಿಟ್ಕೊಡತ್ತಾ ಇರಲಿಲ್ಲ. ಈ ಒಳಗಡೆ ಜೊತೆಗೆ ಅವ್ರ ಫ್ರೆಂಡ್ಸ್ ಬರ್ತಾನೆ ಹೋಗ್ತಾನೆ ನಮ್ಗೆ ಗೊತ್ತಿತ್ತು. ಇವ್ ನನ್ನ ಮಾತಕ್ಕ ಹಿಂಗ ಮಾಡ್ಕೊಂತಾನೆ ನಾವ್ ಅಲ್ಲಿ ನಮಗೂ ಗೊತ್ತಿಲ್ಲ. ಬಂದ್ಮೇಲೆ ನಮ್ಗೆ ಗೊತ್ತಾಗಿರೋದು. ನಾನು ಅಂದವ್ರಿಗೆ ಅವ್ನು ಬಿಡ್ತಾನು ಇರ್ಲಿಲ್ಲ. ಇಷ್ಟ ಆಗೋ ಗಂಟ ನಾನು ನೋಡ್ಕೊಂಡು ಬಿಡತ್ತೆ ಇರ್ತಿಲ್ಲ. ಇವನು ಏನಂದ ಬರೀ ಫ್ರೆಂಡ್ ಬರ್ತಾರೆ ಯಾರು ಹೆಣ್ಮಗಾದ್ರೆ ಏನು ಮೋಸ ಮಾಡ್ಬಿಟ್ಟಾರಪ್ಪ ನೋಡಿ. ಈ ಮಗುಗೆ ಹಂಗಲ್ಲ, ಮದುವೆ ಮಾಡ್ಕೊಂಡು ಈ ತರ ಮಾಡ್ತಾವ. ನಮಗೆ ಇಲ್ಲ ಇವನ್ ಜೊತೆ ಮಾತಾಡ. ತಲೆ ಬಗ್ಸ್ಕೊಂಡ್ಬಿಟ್ರೆ ಅಲ್ಲ ನೋಡಿ, ಇಷ್ಟ ದಿನ ಹಿಂದೂ ಅಂತ ಹೇಳ್ಕೊಂಡು ಇದು ಮಾಡೋ ಮೋಸ ಮಾಡ್ತಾರೆ ನೋಡಿ. नहीं करना बेटा ऐसा सभी ಭೂಮಿ ಬೋಲ್ಯಾ ಇನ್ನು ಸುನಿನಿ ಹೊತ್ತಾಚೆ ಹೈದರಾಬಾದಲ್ಲಿ ಇದ್ದ 3 ವರ್ಷ ಅಂತ ತಲೆ ಬಗ್ಸ್ಕೊಂಡಿದ್ರೆ ನಮ್ಗೆ ಅಂದವ್ರಿಗೂ ಗೊತ್ತಿಲ್ಲ. ಪಿನ್ನಿನ್ ನೋಡ್ತಿದ್ಯಾ ತಾನೆ ನಾವು ಎಷ್ಟು ನಾನು ಮಾತಾಡ್ದವನಲ್ಲ ಅನ್ಕೊಂಡು. ನಿಮ್ದು ಯಾವ ಊರ? ನಮ್ದು ಇದೇ ಊರಣ್ಣ, ಸ್ವಂತ ಇದೇ ಊರು. ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿರೋದು ನಾವು.
ಹಾಂ ಇವ್ನ ಫ್ರೆಂಡು ಬರ್ತಾ ಇರ್ತಾನೆ ಓದ್ತಾ ಇರ್ತಾನೆ ನಮ್ಗೇನು ಕ್ಲಾಸ್ಮೇಟ್ ಸಿದ್ದು ಅಂತ ಏನಕ್ಕೆ ಕರೆಯೋದು ಸಿಂಧು ನಾವಿಕ್ಕಿರೋದು ಸಿಂಧು ಅಂತ ಎಲ್ಲಾರು ಕರೆಯೋದು ಸಿಂಧು ಅಂತಾನೆ ಕರೆಯೋದು ಸಿಂಧು ಬರಲ್ಲ ನಿಮ್ಮ ಹೆಸರುಗಳಲ್ಲಿ ಸಿಂಧು ಬರುತ್ತಾ ನಾವು ಪ್ರೀತಿಯಿಂದ ಅವ್ರ ಅಪ್ಪ ಇಕ್ಕಿರೋದು ಶ್ರೀ ಮಾಮ ಇವ್ನಿಗೆ ಲಡ್ಡು ಅಂತ ಶ್ರೀ ಮಾಮ ಇವ್ನಿಗೆ ಲಡ್ಡು ಅಂತ ಕರೀತೀವಿ. ಲಡ್ಡು ಮುತ್ತನ ಅವತಾರ ಈಗಿನ ಸಂಚಾರಿದೆ. ಹಂಗ್ ಪ್ರೀತಿಯಿಂದ ಇಕ್ಕಿರೋದು. ಅಲ್ಲ ಲಡ್ಡು ಅಂದ್ರೆ ಅದು ನಾರ್ಮಲ್, ಅದು ಗೊತ್ತಾಗಲ್ಲ. ಬಟ್ ಸಿಂಧು ಅಂದ್ರೆ ಹಿಂದೂ ಹುಡುಗ ಅಂತಾನೆ ಅನ್ಕೊಂತಿರ್ತಾನೆ. ಸಿಂಧು ಅಂತ ಸಿಂಧು ಬರತ್ತಾ? ಪೆಟ್ನೆ ಅಂತ ಕರಿತೀವಿ ನಾವು. ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರ ಅಪ್ಪ ಪ್ರೀತಿಯಿಂದ ಇಕ್ಕಿರೋದು ಅವನಿಗೆ ಸಿಂಧು ಅಂತ. ಏನ್ ಮಾಡ್ಬೇಕಾಗ ಈ ತರ ಮಾಡಿರಿ? ಏನ್ ಮಾಡ್ಬೇಕು ಅಂದ್ರೆ ನೀನು ಒಂದು ಯೋಚನೆ ಮಾಡ್ಬೇಕಲ್ಲಮ್ಮ ಹೆಣ್ಮಗು. ಅಲ್ಲ ಹೆಂಗ್ ಗೊತ್ತಾಗತ್ತೆ ಹೇಳಿ, ಲವ್ ಮಾಡ್ತಿದ್ದೀನಿ ಅದು ಇದು ಅಂತ ಹೇಳಿ. ಮದ್ವೆ ಆಗೈತೆ ಅಂತ ಗೊತ್ತಾಗಿರೋದೇ 2 ದಿನ ಮುಂಚೆ. ಅವತ್ತೇ ಅವ್ನು ಕೆರ ತಗೊಂಡು ನೋಡ್ತಿದ್ದೆ ಇಷ್ಟೆಲ್ಲ ಆಗೋದೇನಪ್ಪ. ಅವತ್ತೇ ಅವ್ನು ಕೆರ ತಗೊಂಡು ನೋಡ್ತಿದ್ದೆ ಇಷ್ಟೆಲ್ಲ ಆಗೋದೇನಪ್ಪ. ಹೇಳಿದಾನಂತಲ್ಲ ಅವನೇ ಬೇಡ ಅದು ಇದು ಅಂತ ಹೇಳೋನಲ್ಲ ನಿಮ್ಮ ಹುಡುಗನೇ. ಒಂದು ಮಾತು ಇವಾಗ ಎಷ್ಟು ಕ್ಲೋಸ್ ಅಲ್ಲ, ಒಂದು ಮಾತು ಹೇಳಿದ್ದಿದ್ವಿ. ಬೇಡ ಅಂತ ಹೇಳದ್ಮೇಲೆ ಅವ್ನು ಮಾಡ್ತಾಡ್ತಾನೆ ಇಲ್ಲ ಅಂತಾನೆ ಹೇಳಿದವನು ಹತ್ರ. ನಿನ್ನ ಹತ್ರ ಏನೇನು ಹೇಳಿದ್ದ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳು. ಏನಂತ ಹೇಳ್ದಮ್ಮ? ಮದ್ವೆ ಏನಾಗಿಲ್ಲ, ಮದ್ವೆ ಆತನ ನನ್ಗೇನು ಗೊತ್ತಾಗಿಲ್ಲ. ಏನು ಹೇಳಿ ಮದುವೆ ಆಗ್ತೀನಿ ಅದು ಇದು ಅಂತ ಹೇಳ್ಕೊಂಡು ಡೈಲಿ ಫೋನಲ್ಲಿ ಮಾತಾಡೋದು, ಮೆಸೇಜ್ ಮಾಡೋದು. ತಪ್ಪು ಮಾಡಿರೋದಕ್ಕೆ ಇವಾಗ ಸೈಲೆಂಟ್ ಆಗಿ ನಿಂತ್ಕೊಳ್ಳೋಣ. ತಪ್ಪು ಮಾಡಿರೋದಕ್ಕೆ ಇವಾಗ ಸೈಲೆಂಟ್ ಆಗಿ ನಿಂತ್ಕೊಳ್ಳೋಣ. ತಪ್ಪು ಮಾಡೋಣ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ? ಇಲ್ಲೊಂದಿದ್ರೆ ಅಷ್ಟೇ ಧೈರ್ಯವಾಗಿ ಮಾತಾಡೋಣ. ಅಲ್ಲ ನಾವಿಲ್ಲ ಅಂತ ಹೇಳಿದ್ವಾ? ನಾವೇನೋ ಒಪ್ಕೊಂತೇವೆ, ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಏನೋ ದಬಾರ್ದ ಇಲ್ಲ. ತಪ್ಪು ಅದು ತಪ್ಪಪ್ಪ. ಹೇಳಕ್ಕಿಂತ ಮುಂಚೆ ನಮಗೊಂದು ಮಾತು ಹೇಳಿದ್ರೆ ನಾವು ಅಂದವರೆಗೂ ಬಿಡೋಕೆ ಹೋಗ್ತಾ ಇರಲಿಲ್ಲ. ಇದು ಒಂದ್ ಸಾಚ ಹೋಯ್ತು ಅಂದ್ರೆ ಇದು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗಿ ಆಚೆ ಬರತ್ತೋ ಗೊತ್ತವಲ್ಲ. ಏನ್ ಸಾಲ ಮಾಡ್ಬೇಕು ಹೇಳ್ರಣ? ಏನ್ ಸಾಲ ಮಾಡ್ಬೇಕು ಹೇಳ್ರಣ? ಗುರು ಒದೇ ತಿಂತೆ ಬಾಯಿ ಬಿಟ್ಟು ಮಾತಾಡು, ಕೈ ಎತ್ತೋಷ್ಟು ಇಟ್ಕೋಬೇಡ. ಮಾತಾಡು. ಓಯ್ ಮಾತಾಡೋ ಸೈಲೆಂಟ್ ಆಗಿದ್ರೆ. ಆಮೇಲೆ ಗಲ್ತಿ ಹೋಗಿ ಕರ್ಕೊಬಿಟ್ಟು ನಾವು ಇಲ್ಲೇ ನಮ್ದು ತಪ್ಪಾಯ್ತು. ನೀವ್ ಏನ್ ಹೇಳ್ತೀರೋ ಅದ್ ಕೇಳ್ತೀವಿ. ಪಳ್ಳೆ ಹೊತ್ತಾಚು ಏನ್ ಸಮಯ ಒಪ್ಕೊಬೇಕು ಅಷ್ಟೇ ಅಲ್ವಾ? ನೀವ್ ಏನ್ ಹೇಳ್ತೀರೋ ನಾವು ಸಿದ್ಧವಾಗಿದ್ದೀವಿ. नहीं वो से पसंद करो मैं 50 रुपये राव से खोलना कहा था चुप चिक्का बैठी चिक्का सेकंड ಏನಕ್ಕ ಸುಮ್ಮನೆರಪ್ಪ. ಏನಂದಿದ್ದಕ್ಕ? ನಾನು ಇಷ್ಟಪಡ್ತಿದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಮಾತಾಡ್ತಾ ಫೋನ್ ಮಾಡಿ ಬರ್ತಾ ಇರ್ತಾನೆ ಮನೆ ತನಕ. ಒಂದು ಮಾತಾಡ್ಕ ಇಬ್ಬರು ಮಾಡೋಣ ಅಂತ ಅಂದಿದ್ದೀರಿ, ಇಷ್ಟು ಮಾಡ್ತಾ ಇರ್ಲಿಲ್ಲ ನಾನು. ಇವತ್ತೇ ಒಂದು ತುತ್ತು ಅಲ್ಲಮ್ಮ ಆ ಹುಡುಗಿಗೆ ಅಲ್ಲ ತಂದಾಕಲ್ಲ ಅವನು. ನಿನಗೆ ತಂದಾಕ್ತಾನೆ ಮಗನೆ, ನಿನಗೆ ತಂದಾಕ್ತಾನೆ ಮಗನೆ. ಫಸ್ಟ್ ಹೇಳ್ಬೇಕಲ್ಲ. ನಮ್ಮ ಪರಿಸ್ಥಿತಿ ಇವಾಗ ಅವನಿಗೆ ಏನು ಗೊತ್ತಿಲ್ಲ. ಗಾಡಿಗಳು ಎತ್ಕೊಂಡು ಅವು ಇವು ಬಂದು ಶೋಕಿ ಮಾಡಿರೋದು. ನಾನು ಮಾಡಿದ್ದೀನಿ ಮಗನೇ ಶೋಕಿ. ನಾನು ಲೋ ಮಾಡಿದಾಗ ನಾನು ಮಾಡಿದ್ದೀನಿ. ನಾನು ಮಾಡಿದ್ದೀನಿ ಮಗನೇ ಶೋಕಿ. ನಾನು ಲೋ ಮಾಡಿದಾಗ ನಾನು ಮಾಡಿದ್ದೀನಿ. ಅದು ನೋಡು ನಮ್ಮ ಜೀವನ ಹೀಗೆ ನೋಡ್ರಿ. ಕೇಳಿಸ್ಕೊಳ್ರಿ ಅವರು. ನಾನು ಲವ್ ಮಾಡಿ ಮದುವೆ ಮಾಡಿರೋದು 9 ತಿಂಗಳು. ಆ ಹುಡುಗಿಗೆ 9 ತಿಂಗಳು ಬಸ್ಸಿಗೆ ನಾನು ಬಿಟ್ಟೋಗಿರೋದು. ನಾನು ಹಿಂದೂಗಳ ಕ್ಯಾಸ್ಟಿಗೆ ಮದುವೆ ಆಗಿರೋದು. ಕೇಳು, ಭಿಕ್ಷೆ ಬೇಡಕ್ಕೆ ಹೋಗ್ತೀನಮ್ಮ ಗೊತ್ತಾ? ಇವರ ನಿಮ್ಮ ಅಕ್ಕ? ನೀವು? ನಮ್ಮ ಅಮ್ಮ, ನಮ್ಮ ಅಮ್ಮ, ನಮ್ಮ ಅತ್ತೆ ಮಗ. ದೊಡ್ಡವನು ಚಿಕ್ಕವನು. ಯಾರು ದೊಡ್ಡವನು? ಇವನು ದೊಡ್ಡವನು. ನೀವೇನ್ ಮಾಡ್ಕೊಂಡಿದ್ದೀರಾ ಗುರು? ಅವ್ರು ಮದುವೆ ಆಡ್ಬೇಕು ಕೆಲ್ಸಕ್ಕೆ ಹೋಗ್ತಾರೆ. ನೀವು ಈ ತರ ಏನಾದ್ರು ಕಿತಾಪತಿ ಮಾಡ್ಕೊಂಡಿದ್ದೀರಾ? ಮದುವೆ ಆಗೈತೆ. ಇವನ್ಗೂ ಆಗಿದೆಯಲ್ಲಮ್ಮ. ಅಂದ್ರೆ ಇದು ನಮಗ್ ಗೊತ್ತೇ ಇಲ್ಲ. ಇವನ ಫ್ರೆಂಡ್ ಒಂದೇ ಚಡ್ಡಿ ದೋಸ್ತ. ನಮ್ಮ ಮಗುಗ್ ನಿಮ್ ಜೊತೆ ಕಳಿಸ್ತೀವಿ. ಎಲ್ಲಾರು ಫ್ಯಾಮಿಲಿಗೆ ಹೋಗಿರ್ತೀರಾ ನೋಡಿ. ಹಿಂಗ ನೀರಾಗ ಆಡ್ತೈತೆ. ನಿಮ್ ಹುಡುಗಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಅಂದ್ರೆ ನಾವ್ ಹೇಳಲ್ಲೇನಪ್ಪ? ಹೇಳ್ತೀರಾ? ಹೇಳ್ತೀವ ಇಲ್ಲ. ನೀನು ಫ್ರೆಂಡ್ ಆಗಿದ್ದೀವಿ ಒಂದ್ ಮಾತು ನಮಗ್ ತಿಳಿಸಿದ್ರೆ ಯಾಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ ನಿನ್ ಜೊತೆ ಹೋಗ್ಬೇಕಾದ್ರೆ ನಂಗೆ ಫೋನ್ 20 ಸತಿ ಫೋನ್ಗಳು 12 ಗಂಟೆ ಶಶಿ ಬರ್ಲಿ 12 ಗಂಟೆ ರಾತ್ರಿ ಅತ್ತೆ ಶಶಿ ಬಂದ ಅಂದ್ರೆ ಹೋಗಪ್ಪ ಹೋಗು. ಯಾಕೆ ಕಳಿಸ್ತೀನಿ ಹೇಳು ನಿನ್ ಜೊತೆಗೆ? ನಮ್ಗೆ ಒಳ್ಳೆ ನಂಬಿಕೆ ಎಲ್ಲೋದ್ರೂ ಕರ್ಕೊಂಬಂದ್ ಮನೆಗೆ ಬಿಡ್ತೀನಿ. ಅದಕ್ಕೆ ಆ ನಂಬಿಕೆನಿಂದ ನಿಮಗೆ ತಿಳಿಸಿಲ್ಲ. ಅವನೇನೋ ಒಂದು ಕಿತಾಪತಿ ಇಟ್ಟಿರ್ತಾನೆ, ಹೇಳ್ಬೇಡ ಮನೆಯಲ್ಲಿ ಅಂತ. ನಾನು ಲವ್ ಮಾಡಿನ ಮದುವೆ ಆಗಿರೋದು ನೋಡು. ನಾನು ಹಚ್ಚಿ ಹಾಕಿಸ್ಕೊಂಡಿದ್ದು. ನಾನು ಲವ್ ಮಾಡಿನ ಮದುವೆ ಆಗಿರೋದು ನೋಡು. ನಾನು ಹಚ್ಚಿ ಹಾಕಿಸ್ಕೊಂಡಿದ್ದು. ಸಾಬ್ರು ನಾನು ಲವ್ ಮಾಡಿನ ನಾನು ಮದುವೆ ಮಾಡ್ಕೊಂಡಿರೋದು. 9 ತಿಂಗಳು ಬಸ್ರಲ್ಲಿ ಹೋಗ್ಬಿಟ್ಟ. ನಮ್ಮ ಮನೆ ತಿರ್ಕೊಂಬಂದು ಸಾಕಿದ್ಲು ನಮಗೆ. ಯಾರು? ನಮ್ಮ ತಾಯಿ.
ಇವತ್ತು ನಾವು ಅದೇ ಗತಿನೇ. ಈಗ ಮಾತಾಡಿ ಎಷ್ಟೊತ್ತು ಹಂಗೆ ನೀವು ಹೇಳಿ ಈಗ ಕೇಳಿ ಮಾತಾಡೋ ಇವಾಗ ಸೈಲೆಂಟ್ ಆಗಿದೆಯಾ ಅಷ್ಟೊಂದು ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕನ್ನಡದಲ್ಲಿ ಹೇಳ್ತೀರ ಹೋಗ್ತೀಯ ಅಂತ ಕೇಳ್ತಾ ಇದೀವಿ. ಓದ್ತೇನಪ್ಪ ಹೆಂಡತಿ ಮಕ್ಳು ಬರ್ಕೊಡ್ತೀವಿ ಅವ್ರಿಗೆ. ಏನ್ ಬರ್ಕೊಡ್ಬೇಕು? ಹೆಂಡತಿ ಮಕ್ಳಿಗೆ ಹೆಂಗ್ ನೋಡ್ತಾರೆ? ಸ್ಟೇಷನಲ್ಲಿ ಬನ್ನಿ ಕಳ್ಸಿದೆ. ಸ್ಟೇಷನಲ್ಲಿ ಆಲ್ರೆಡಿ ಸಬ್ಮಿಟ್ ಮಾಡಕ್ಕೆ FIR ಮಾಡಕ್ಕೆ ಹೋಗವ್ರೆ ದೊಡ್ಡಬಳ್ಳಾಪುರ ಸ್ಟೇಷನ್. ನೀವು ನಂಬೇಡಿ ಆಯ್ತು. ನೀವು ನಂಬಿ ಅಂತ ನಾನೇನು ಹೇಳಿಲ್ವೇ? ಅಲ್ಲೇ ಕೇಳಿ, ಇಲ್ಲೇ ಇದಾರಲ್ಲ ರೆಕಾರ್ಡ್ಗಿನ್ನು ಡೈರೆಕ್ಟ್ ಆಗಿ ಇಲ್ಲೇ ಇದಾರಲ್ಲ, ಕೇಳಿ ಅವ್ರನ್ನ. ये सब करने के बदल रहती है, हर दलाल रहते तो अच्छा था रहती है. ये सब देखने के बदल है. ಕನ್ನಡದಲ್ಲಿ ಮಾತಾಡಿ. शहर पीले को बोले आते तो अच्छा ಬೇಡ. ಏನು ಮಗುಕ? ಪಾಪ ಅಮ್ಮ ಹತ್ಕೊಂತ ಇತ್ತು. 5 ತಿಂಗಳು ಇನ್ನ ಮಗುಗೆ. ನೀವು ಐ ಥಿಂಕ್ ಹಾಗಿದ್ರೆ ನೀವು ಲಾಸ್ಟ್ 6 months ಇಲ್ಲಿ ಇರಲಿಲ್ಲ. ಇದು ಬ್ರೋ ಮ್ಯಾಟ್ರು ಅವ್ರ ಮನೇಲಿ ಇಲ್ಲಲ್ಲ, ಕೆಲವ್ರು ಯಾರು ಇಲ್ಲ, ಆಡಿದ್ದೆ ಆಟ ಆಡ್ಬಿಟ್ಟ. ಊರು ಹೋಗು ಅಮ್ಮ ಏನಾದ್ರು ಮತ್ತೆ ಹತ್ಕೊಂತ ಇತ್ತು. ಒಳಗಡೆ ಹೋಗಿ. सब देखने मंजे जिंदा रखे कर अल्लाह. तुम्हारा अब्बा गए तक मैं चले गया थी तो अच्छा था मेरे से. ದೊಡ್ಡವ್ರು ನೀವೇನು ಅಕ್ಕ ಇದ್ದು ಬನ್ನಿಕ ಒಂದು ನಿಮಿಷ ಅಲ್ಬೇಡಿ, ಬಿಸಿಲಲ್ಲಿ ಎದ್ದು ಬನ್ನಿ, ಇಲ್ಲಿ ಬನ್ನಿ, ಎಲ್ಲಿ ಬನ್ನಿ, ಒಂದು ನಿಮಿಷ ಬನ್ನಿಕ, ಒಂದು ನಿಮಿಷ ಬನ್ನಿ ಆಯ್ತು. ನಮ್ಮ ಮಕ್ಕಳು ಸರಿಯಾಗಿದ್ವಿ ಅಂತ ಯಾವತ್ತೂ ನಾವು ಅನ್ಕೊಂಡ್ ಮಾಡ್ತೀವಿ. ಹಾಂ ನಾವೇ ಸರಿ ಇಲ್ಲ, ನಮ್ಮ ಮಕ್ಳು ಹೆಂಗ್ ಸರಿ ಸರಿ ಇರ್ತಾರೆ? ಇರ್ತಾರೆ. ಹಾಂ ನಾನು 1000 ಸತಿ ಅವ್ರಿಗೆ ಅದೇ ಹೇಳ್ತೇನೆ, ನಾವೇ ಸರಿ ಇಲ್ಲ, ನಮ್ಮ ಮಕ್ಳು ಸರಿಯಾಗೈತಂತ ಹೆಂಗ್ ನೋಡ್ಕೊಳ್ಬೇಕು? ಮರದ ಗೈ ಸಕ ಮಂದಿ ಓದ್ದಿರಲ್ಲ ತಲ್ಲ. ಓದ್ತೀಯನಪ್ಪ ಇವಾಗ ನೀನು? ये सब देखने को ಮಾತಾಡಲ್ಲಿ. ಓದ್ತೀಯಾ? ಹೆಂಡತಿ ಮಕ್ಳು ಅವನ್ಕು ಡ್ರೈವರ್ ಇದೆ ನನಗೆ ಅವತ್ತು. ಅವ್ರಿಗೆ ಬರ್ಕೊಡ್ಬೇಕಣ್ಣ. ಏನು ಬರ್ಕೊಡ್ಬೇಕು? ಇವಾಗ ಹೇಳ್ತೀವಾಗ ನಿಮ್ಮದ್ರಲ್ಲಿ ಡ್ರೈವರ್ಸ್ ಇಲ್ವಲ್ಲ, ನಮ್ಗೆ ಗೊತ್ತಿಲ್ಲ. ಬರ್ಕೊಡ್ಲೇಬೇಕಣ್ಣ. ಏನಂತ ಇವಾಗ ಅಂದ್ರೆ ಕೋರ್ಟ್ಗೆ ಹೋಗ್ಬೇಕಾ? ಕೋರ್ಟ್ ಇಲ್ವಲ್ಲ ನಿಮ್ಗೆ? ಕೋರ್ಟ್ ಅಲ್ಲ ಐತೆ. ಏನಕ್ಕೋಸ್ಕರ ಬಿಡ್ತಾ ಇದೀಯ ನಿನ್ನ ಹೆಂಡತಿಗೆ? ನಿನ್ ತಪ್ಪಾಯ್ತಾ, ಹುಡುಗಿ ತಪ್ಪಾಯ್ತಾ ಅಂತ ಬರ್ಕೊಡ್ಬೇಕು. ಎಲ್ಲ ಜನ ಮಾಡಿರ್ತಾರಲ್ಲ ಮುಂದೆ ನಿಂತವ್ರಿಗೆಲ್ಲ ಕುಂದೂರ್ಸಿ. ದೊಡ್ಡವ್ರದ್ದು ಮಾತ್ರ ಕೋರ್ಟ್ ಏನಿಲ್ಲ, ದೊಡ್ಡವರು ಅಷ್ಟೇ. ಮಧ್ಯ ಕಷ್ಟ ಕಟ್ಕೊಡ್ಬೇಕು, ಮಗುಗ್ ಸಾಕಕ್ಕೆ ಜೀವನಾಂಶ ಕೊಡ್ಬೇಕಲ್ಲ. ಅದು ಕೊಟ್ರೆ ಓಕೆನಾ? ಅಷ್ಟೆಲ್ಲ ಕೊಟ್ಬಿಟ್ಟು ಅಲ್ಲ ಅದು ಕೊಟ್ರೆ ಓಕೆನಾ? ಅವ್ರು ಒಪ್ಪಬೇಕಲ್ಲಣ್ಣ. ಯಾರು ಒಪ್ಬೇಕು? ಓ ಆ ಹುಡುಗಿ ಕಡೆ ದೊಡ್ಡವರು ಮತ್ತೆ ನಿಮ್ ಕಡೆ ದೊಡ್ಡವರು ಮಾತಾಡೋದು. ಇನ್ನೂ 1 ವರ್ಷ ಆಯ್ತು ಮದುವೆ ಆಗಿ. ಎಲ್ಲ ಲವ್ ಅನ್ನೋದ್ಮೇಲೆ ಎಲ್ಲ ನಮ್ಮ ಪರಿಸ್ಥಿತಿನೇ ದೂರ ಏನಿಲ್ಲ, ಎಲ್ಲರದು ಅಷ್ಟೇ. ದೂರ ಏನಿಲ್ಲ, ಎಲ್ಲರದು ಅಷ್ಟೇ. ನಿಂದು ಅಷ್ಟೇ, ನಂದು ಅಷ್ಟೇ, ನನ್ನ ಮಗಳದು ಅಷ್ಟೇ. ಮಾತಾಡೋ ಅದೇನು ಸೈಲೆಂಟಾಗಿ ನಿಂತಿದೆಯಲ್ಲ, ಇವ್ನು ಯಾರ ಇವನು? ಎಲ್ಲ ಅವರೇ ಮಾತಾಡ್ತಾರೆ. क्या भैया बात कर बेटा, वो पसंद करे आप, मैं बोले आपसे छोड़ दो, छोड़ ಹೇಳಿದ್ ನಾನು. ಲೇ ಗುರು ಏನು ಯಾಕೆ ಬರ್ತೀನಂತ ಹೇಳ್ತಾನೆ. ಇನ್ನೆಲ್ಲಿ ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಗುರು ಯಾಕೆ ಇಷ್ಟೊತ್ತೇನು ಹೇಳಿದ್ದು? ಇಲ್ಲ ನಾ ಇಷ್ಟಪಡ್ತಿದ್ದೀನಿ. ಅಲ್ಲ ಇಷ್ಟೊತ್ತೇನು ಹೇಳಿದ್ದು? ಈಗ ಮತ್ತೆ ಮತ್ತೆ ನಿಮ್ಮ ಇದು ಇದ್ರಲ್ಲಿ ಇನ್ನೊಂದ್ ತರ ಹೇಳ್ತಿದ್ಯಾ, ಅವ್ರಿಗೆ ನಮ್ಗೆ ಅರ್ಥ ಆಗಲ್ಲ ಅಂತನಾ? ಇಲ್ಲ ಅಣ್ಣ, ಕನ್ನಡದಾಗೆ ಮಾತಾಡ್. ನಾನು ಹೇಳ್ದೆ ಅತ್ತೆ ಮದ್ವೆ ಆಗೈತೆ ಅಂತ ಹೇಳ್ಬಿಟ್ಟ ಹುಡುಗಿಗೆ. ಯಾವಾಗ 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 ಹೇಳಿದ್ದು? ನಿನ್ನೆ ಇಲ್ಲ ಮೊನ್ನೆ? ಇವ್ರ ಮನೆಗೆ ಬಂದ ಮೇಲೆ ಹೇಳಿರೋದು. ಫೋನ್ ಪಿಕ್ ಮಾಡ್ತಿಲ್ಲ, ಯಾಕೆ ಪಿಕ್ ಮಾಡ್ತಿಲ್ಲ ಅಂತ ಜಗಳ ಮಾಡಿ. ಸರಿ ಬಾ, ನಡಿ ನಡಿ ಬರ. ಬರ್ತಾನೆ ಬಿಡೋದು. ಮಾತಾಡ್ತೀವಿ. ಏನ್ ಮಾತಾಡ್ತೀನಿ? ಅವ್ನು ಇಲ್ಲೇ ಒಂದು ಮಾತು ಮಾತಾಡ್ತಾನೆ. ಒಂದ್ ನಿಮಿಷ ನಿಮ್ ಹುಡುಗ ಗೊತ್ತು ತಾನೆ ಅವನು? ಹಾ, ಅವ್ನ ಪರ ಅವ್ನ್ ಕಾಲ್ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತಾನೆ. ನಂಬರ್ ಇದೆಯಾ ಅವ್ರದ್ದು ಗುರು? ನಾವು ಅವ್ನಿಗೆ ತಿಳಿಸಿರ್ತೀವಿ, ಅಪ್ಡೇಟ್ ಕೊಡ್ತಾನೆ. ಕರ್ಕೊಂಡು ಹೋಗ್ತಿರೋದು ನಾವು, ಅವನಲ್ಲ. ಅವ್ನ ಜವಾಬ್ದಾರಿ ಅಲ್ಲ. ಇವನ್ಗೆ ಏನಾಗಲ್ಲ, ಅದು ನನ್ನ ಜವಾಬ್ದಾರಿ. ಅಷ್ಟೇ ಹೇಳ್ತೀವಿ. ಉಸಿರಾಡ್ಕೊಂಡು ಆರಾಮಾಗೇ ಇರ್ತಾನೆ, ಅಷ್ಟೇ ಹೇಳ್ತೀವಿ.
ಕರ್ಕೊಂಡು ಹೋಗ್ಬಿಡ್ತೀವಿ ಅಂದ್ರೆ ಏನಣ್ಣ ಅರ್ಥ? ಆ ಹುಡುಗಿ ಮಗುಗೆ ಏನು ಹೆಚ್ಚು ಕಮ್ಮಿ ಯಾರು ಆಗೋಕ್ಕಿಂತ ಮುಂಚೆ ಇವಾಗ ನೀನ್ ಲವ್ ಮಾಡ್ತಿದ್ದೀನಿ ನಮ್ಗೆ ಗೊತ್ತಿರ್ತದೇನಪ್ಪ. ಸರಿ ಆಯ್ತಕ್ಕ, ಆಯ್ತು ಸರಿ, ಅದು ಬಿಟ್ಟಾಕಣ. ಅದನ್ನು ನಾನು ಯೋಚನೆ ಮಾಡ್ತೀನಣ್ಣ, ಬಾಣ್ತಿನ್ನ 5 ತಿಂಗಳು ಬಾಣ್ತಿ ನೀವು ಹಿಂಗ್ ಕರ್ಕೊಂಡು ಹೋಗ್ಬಿಟ್ರೆ ನಾಳೆ ದಿವಸ ಇವಾಗ ಮಗುಗೂ ಬಾಣ್ತಿಗೆ ಏನಾದ್ರು ಯಾರು ನಾಳೆ ದಿವಸ ಹುಡುಗಿಗಾದ್ರೆ ಯಾರು ಗ್ಯಾರಂಟಿ ಹೇಳಿ? ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಇರೋದು, ನಾವು ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಇರೋದು. ಮಾತಾಡು. ಇವಾಗೇನಾ ಬರ್ತೀಯ ಹಿಂಗ ಅಷ್ಟೇಳ ನೀನ್ ನೀನ್ ಹೇಳು ಹೋಗ್ಲಿ ಅಂತ ಹೆಣ್ಮಗು ನೀವು ಅಲ್ಲಿ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಯಾರು ತಪ್ಪು ಎಲ್ಲಿಗೆ ಯಾರು ತಪ್ಪು ಹೇಳ ಅಲ್ಲಿಗೆ ಮತ್ತೆ ಅವ್ರಿಗೆ ತಪ್ಪ ಅವ್ರಿಗೆ ತಪ್ಪೇ ಉಂಟಾನೆ ತಪ್ಪ ಒಂದು ನಾನು ಒಪ್ಕೊಂತ ಇದ್ದೀನಿ. ತಪ್ಪ ಒಂದು ಅವ್ರಿಬ್ರಿಗೆ ಇವ್ನು ಸಾಲ ಕೊಡ್ಬೇಕು. ಅದಕ್ಕೆ ಇವಾಗ ಸಾಲ ಒಂದ್ ಕಡೆ ಕರ್ಕೊಂಡು ಹೋಗ್ತಾರ. ಇವಾಗ ಅದನ್ನಪ್ಪ ಹೇಳ್ತಾರೆ. ಏನಾದ್ರೂ ಇಷ್ಟು ದಿನ ಬರ್ತಾ ಇದೆಯಲ್ಲ ಶಶಿ, ಅಲ್ಲ ನೋಡ ಇದೆ ಆಂಟಿ ಈ ತರ ಏನೋ ಮಾಡ್ತಾ ಇದ್ದೆ ಪ್ರಿನ್ಸಿಪಲ್ ಹಾಕ್ರಿ ಪರ್ಕೆ ತಗೊಂಡ್ ಹಾಕ್ರಿ ಎಲ್ಲ ಪರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳು. ಮೇಷ್ಟ್ರು ಹೊಡೆದಿ ಬುದ್ಧಿ ಕಲ್ಸಿ ಏನ್ ಬುದ್ಧಿ ಕಲ್ತಿದ್ಯಾ ನೀನು? ನೀವು ಅವಾಗೆ ಹೊಡೆದಿದ್ರೆ ಚಿಕ್ಕ ಹುಡುಗನಾಗಿಂದ ಬುದ್ಧಿ ಹೊಡೆದಿದ್ರೆ ಇಷ್ಟೊಂದು ಕೆಲಸ ಕತೆ ಅಜ್ಜಿದು ಅಲ್ಲ. ಏನ್ ನೀನ್ ನೋಡಿರ್ತೀಯ ಚಿಕ್ಕ ಹುಡುಗನಾಗಿಂದ ಏನ್ ಆಗ್ತೀಯ ಏ ಲಂಡ ನನ್ ಮಗನೇ ಅಕ್ಕಪಕ್ಕ ನೀನು ಕೆಲಸ ಮಾಡೋದು ಮರ್ಯಾದಿನೇನು? ಯಾವನ ನೀನು ಗೋಣಿ ಕಲಿಸ್ತಾನೆ ಲೋಪರ್ ನನ್ನ ಮಗನೇ? ಅವಳನ್ನೇನು ಮಾಡ್ಬೇಕು ನಾವು? ಹಂಗೆ ಹೇಳಿ ಮಕ್ಕೆ ಹೊಡೆದು ಬಿಡ್ತೀನಿ ನನ್ನ ಮಗನೇ. ಏನ ಸಮಾಚಾರನ ನಿಂದು? ಏನಿಲ್ಲ ಹಿಂಗೆ ಇಟ್ಗಳು ಇಷ್ಟಪಟ್ಟಿದ್ದ? ಅವಳನ್ನೇ ಯಾರು ಇಷ್ಟಪಟ್ಟಿದ್ರು? ನಿನ್ನ ಮೂರವ್ರನ್ನೆಲ್ಲ ಇಷ್ಟಪಟ್ಕೊಂಡ್ಬಂದ್ಬಿಟ್ರೆ ಇದು ಅರೇಂಜ್ ಮ್ಯಾರೇಜಾ? ಅದು ಲವ್ ಮ್ಯಾರೇಜ್. ಇವಾಗ ಬರ್ತಾನಂತ ಅವನು, ಇವಾಗ ಹೌದೇನಾ? ಬಿಟ್ಬಿಟ್ಟು ಬರ್ತೀನಿ ಅಂತ ಅವನ ಅವಾಗ. ಎಂಟ್ರನ್ ಬಿಟ್ಬಿಟ್ಟು ಹೋತೀಯ? ಹೇಳ ಮಾತಾಡ. ಅವ್ನ ಕೈ ಎತ್ತು ಮಾತಾಡಿಲ್ಲ ಸರ್, ನಮ್ದು ತಪ್ಪು. ಆ ಹುಡುಗಿಗೆ ಏನು ಮಾಡಲಿ? ಆ ಹುಡುಗಿಗೆ ಏನು ಮಾಡಲಿ? ಆ ಹುಡುಗಿಗೆ ಇಷ್ಟಪಟ್ಟಿದ್ದೀನಲ್ಲ. ಯಾವ ಹುಡುಗಿನ? ಏನಕ್ಕ? ಎಂಟ್ರ ಮಕ್ಕಳನ್ನ ಏನು ಮಾಡ್ತೀಯ? ಎಂಟ್ರ ಮಕ್ಕಳನ್ನ ಏನು ಮಾಡ್ತೀಯ? ಎಂಟ್ರ ಮಕ್ಕಳನ್ನ ಏನು ಮಾಡ್ತೀಯ? ಹೋಗಿ ನೀನು ಯಾಕೆ ಹೋಗಿ ಜಾ ಕರ್ಕೊ ಬೋಲ್ರಿ ಸಮಯ ಏನಕ್ಕೆ ನಾನು ಹೇಳ್ತಾ ಇರೋದು? ಕೇಳಿಸ್ಕೊಂತಾಳಂತೆ ಗಂಡನ ಮಾತು. ಕೇಳಿಸ್ಕೊಂತ ಇದ್ದೀನಮ್ಮ? ಆಯ್ತು ಬಾ. ಅವ್ರಿಗೂ ಕನ್ನಡ ಬರತ್ತೆ ತಾನೆ? ಹೋಗು ನೀನು. ಅದೇ ಅವ್ರ ಊರಿಗೆ ಹೋಗ್ತೀನಿ, ಅವ್ರ ಅಪ್ಪ ಮನೆಗೆ ಹೋಗ್ತಿದ್ದೀನಿ ಅಂತಿದ್ದಾರೆ. ಏನಕ್ಕಪ್ಪ ಅಮ್ಮನ ಕಟ್ಕೊಂಡಿಲ್ವಾ ಅವನು? ಅವ್ರು ಹೇಳ್ತಿರೋದು ನನಗೆ ಯಾಕೆ ಹೇಳ್ತಿದ್ದೀರಾ? ಅವನ ಹತ್ರ ಮಾತಾಡಿ, ನನಗೆ ಯಾಕೆ ಹೇಳ್ತೀರಾ? ಅವ್ರು ಅನ್ಕೊಂಡಿದ್ಯಾ? ಏನಿಲ್ಲ ಇಷ್ಟಪಟ್ಟಿದ್ದೀನಿ ಹುಡುಗಿ. ಕರ್ಕ ತಗೊಂಡು ಹೊಡಿಬೇಕಾ ನಿನ್ಗೆ? ಹೇಳು. ಇರೋರು ಏನು ಮಾನ ಮರ್ಯಾದೆ ಐತಾ? ನೋಡು ಸಾಯ್ತೀಯ, ನೋಡು ಸಾಯ್ತೀಯ. ನನ್ನ ನಳೇಂದ್ರ ಅಂತ ಲೋಪರ್ ಮುಂಡೆ. ಹೊಡೆದಿಲ್ಲ ಏನಕ್ಕೆ ಕೇಳೋ? ಹೊಡೆದಿಲ್ಲ ಸುಮ್ಮನೆ ಹೊಡೆದಿದ್ರೆ ಹೆಂಗ್ ಹೊಡಿತಿದ್ದೇಳೋ? ಹೊಡೆದಿದ್ರೆ ಅವ್ನಿಗೆ ಇದೇ ಬೇಡ ಅನ್ನೋದು. ಅವಾಗಿಂದಲ್ಲ ಹೊಡೆದಿದ್ರೆ ಮಗ ಮುಗಿತೋದು. ಮಾತಾಡ್ಕೊಂಡು ಸುಮ್ಮನೆ ಇದೀನಿ. ಹೊಡೆದ್ರೆ ಹೇಳ್ಕೊಂಡೆ ಓದ್ತಿದ್ದೆ. ಅದಕ್ಕೆ ತಾನೇ ಅಜ್ಜಿ ಸುಮ್ಮನೆ ಇರೋದು. ನೀವ್ ಏನಕ್ಕೆ ಕಿರಿಸ್ತಿರೋದು? ಅಲ್ಲ ನಾವು ಹೊಡೆದೇ ಮಾತಾಡ್ಬೇಕು. ಈ ಮಾತು ಹೊಡೆದೇ ಮಾತಾಡ್ಬೇಕು. ತಪ್ಪು ಮಾಡಿರೋದು ನಿಮ್ ಹುಡುಗ, ಕಿರಿಸಬೇಕಾಗಿರೋದು ನಾವು. ಯಾರು ಕಿರಿಸ್ತಿರೋದಿಲ್ಲ? ಒಂದು ನಿಮಿಷ. ಯಾರು ಕಿರಿಸ? ಅವರು ಇವರು. ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ. ಇವನ್ಗೆ ಇವ್ನು ಹೊಡಿ ಪರ್ಕೆ ತಗೊಂಡೋಡಿರಿ, ಇವ್ನು ಹೊಡಿ ಪರ್ಕೆ ತಗೊಂಡೋಡಿರಿ. ನಿಮ್ ವಾಯ್ಸ್ ಹೆಂಗ್ ಬರ್ತಿದೆ ಗೊತ್ತಾ? ಇರ್ಲಿ, ಸಿಚುವೇಶನ್ ತಕ್ಕಂಗೆ ಕಮ್ಮಿ ಆಗ್ಬೇಕು ತಾನೆ.
ಆಗಲ್ಲ ಅಂದ್ರೆ ನಮಗೂ ಬರುತ್ತೆ ಆಮೇಲೆ ಮಾತಾಡೋಕ್ಕೆ. ನಾವ್ ಇಷ್ಟು ಜನ ಮಾತಾಡ್ತಾ ಇಲ್ಲಪ್ಪ, ಹೋಗ್ಲಿ ಮಾತಾಡೋಣ. ಅಮ್ಮ ನೀವು ಹೋಗ್ರಿ, ಎಷ್ಟೊತ್ತ ಈಗ ನಾನೇ ಸುಮ್ಮನೆ ಇದೀನಿ ತಾನೇ. ಹುಡುಗ ಹಂಗ್ ಮಾಡ್ತಾನೆ. ನಮ್ಮ ಹುಡುಗ ನಮ್ಗೆ ಮೋಸ ಆಗಿದೆ ಅಂತ ಒಂದು ಕೋಪ ಬಂದೇ ಬರುತ್ತೆ ತಾನೇ. ಅಷ್ಟು ಕೂಲಾಗಿ ಮಾತಾಡ್ತೇನೆ ಅಂದ್ರೆ ನೋಡಿದೀನಿ ಅಂತ ಅಷ್ಟೇ ಸುಮ್ಮನೆ ಇರೋದು. ಯಾರಿಗೂ ಆತಲ್ಲ, ಅವ್ನು ಬರ್ತೀನಿ ಅಂತ ಅಂದ್ಮೇಲೆ ನಮ್ಗೆ ಮುಗ್ದೋಯ್ತಲ್ಲ, ಗೊತ್ತಾ ಇಲ್ಲ ಅವನು ಹೇಳೋನಿಲ್ಲಪ್ಪ ಈ ತರನೇನು. ನಾವ್ ಇಷ್ಟು ಜನ ಮಾತಾಡ್ತಾ ಇದೀವಿ, ಆ ಹುಡುಗ ಸುಮ್ಮನೆ ಇರ್ತಾಳ. ಏನೋ ಹೇಳಮ್ಮ ನೀನು ಏನು ಅಂತ. ಏನಿಲ್ಲ ಹೇಳಾಯ್ತು. ಇದೇ ಇವರು 2 ಅವರಲ್ಲಿ ಅವರು ತುಮಕೂರಿನಿಂದ ಅವ್ರ ಮನೆಯವ್ರನ್ನ ಕರೆಸ್ತಾರಂತೆ. ನೀವು ಯಾರನ್ನ ಕರೆಸ್ಬೇಕು ಕರೆಸ್ಕೊಳ್ಳಿ, ಸಂಜೆ ಕೂರಿಸ್ಕೊಂಡು ಮಾತಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಈಗ ಮನೇಲಿ ಇರೋದು ಬೇಡ, ಅವ್ರ ಮನೆಗೆ ಹೋಗ್ತೀನಿ ಅಂತ ಹುಡುಗಿನ ಅಕ್ಕ ಹೇಳ್ತಾ ಇತ್ತಲ್ಲ. ಏನಂಟಿ ಓಕೆನಾ? ಕ್ಯಾರೆ ಸಿಂಧು रोज आते हैं इस उम्मीद पे आज जीतेंगे कल जीतेंगे परसों जीतेंगे रोज हारते हैं. ಆಲ್ರೆಡಿ ಹೇಳಾಯ್ತು, ಮತ್ತೆ ಕ್ಯಾರೆ ಸಿಂಧು ಅಂದ್ರೆ ಮಾತಾಡಕ್ ಆಯ್ತು. ಆಯ್ತು ಮಾತಾಡಕ್ ಆಯ್ತು. अब वो बच्चे को लग जा छोड़ नहीं करके, अब उसकी जिंदगी से ना उससे लग जा छोड़ नहीं करके उनको बुला बेटा. ನಮಗೂ ಅರ್ಥ ಆಗಂಗ್ ಕನ್ನಡದಲ್ಲಿ ಹೇಳಿ. ಇವಾಗ ಅಣ್ಣ ನಾವೇನ್ ಎಷ್ಟ ಹೇಳ್ತಿಲ್ಲ. ಅಕ್ಕ ನಮ್ ನಿಜ ಅರ್ಥ ಬಾಣ್ತಿ ಆ ಮಗುನ ಎಲ್ಲ ಹಾಕ್ಲಿ ನಾನು, ಇಂತ ಬಾಳಿದ್ಯಲ್ಲ ಅಂತ ನಾನು ಉಗಿತಾ ಇದ್ದೀನಿ. ನಿಮ್ ಬಗ್ಗೆ ನಾನು ಹೊಟ್ಟೆ ಉರಿತದಣ್ಣ. ಅದು ಹೆಣ್ಮಗು, ಅವ್ನು ಇಷ್ಟಪಟ್ಟಿದ್ದೀನಿ ಅಂದಿದ್ದಕ್ಕೆ ನಾನು ಮಾಡಿರೋದು. ನನ್ ಗಂಡನ್ ಕಳ್ಕೊಂಡಿದ್ರು 1 ವರ್ಷದಲ್ಲಿ 2 ಮಕ್ಳನ್ನ ಮದ್ವೆ ಮಾಡಿದೀನಿ. ಯಾಕಂದ್ರೆ ಒಂದ್ ಹೆಣ್ಮಗು ಬಾಳ ಹಾಳಾಗ್ಬಾರ್ದು ಅಂತ. ಅದ್ರಲ್ಲಿ ಇದೊಂದು ಅಂದ್ರೆ ನನ್ಗೂ ಹೆಂಗಾಗಿರ್ಬೇಕು ನೀವೇ ಹೇಳ್ರಿ. ಚಿಕ್ಕ ಪಾಪು ಇನ್ನ 5 ತಿಂಗಳು ಬಾಣ್ತಿ ಅವಳು. ಬಿಟ್ಬಿಡಕ್ ಆಗ್ತದ? ಹೋಗ್ಬಿಡು ಅಂತ ಹೇಳಕ್ ಆಗುತ್ತಾ? ಹೇಳ್ರಿ ನೀವೇ ಹೇಳಿ. ಆಗಲ್ಲ. ಅರ್ಥ ಮಾಡ್ಕೊಳ್ರಿ. ಬರೇ ಅದೇ ಒಂದ್ ಹೆಣ್ಮಗು ಅಂತ ಹೇಳ್ಬೇಡ್ರಿ. ಅದು ಹೆಣ್ಮಗುನೇ. ನಾನು ಒಂದ್ ಹೆಣ್ಣಾಗಿ ಯೋಚನೆ ಮಾಡ್ತೀನಣ್ಣ. ನೀವ್ ಆತರ ಮದುವೆ ಮಾಡಿದೀರಾ, ಏನ್ ಮಾಡ್ತಾ ಇರ್ತಾರ ಮಕ್ಕಳು ಅಂತ ಕೇಳಲ್ಲ ನೀವು? ಏನು ಅವ್ರ ಜವಾಬ್ದಾರಿ ಅವ್ರಿಗೆ ಆಗೈತೆ, ಏನಂತ ಕೇಳೋಣ. ಆಯ್ತು, ನಿಮ್ಮಮ್ಮ ಏನೋ ಕೇಳ್ತಾವ್ರ ಕೊಡು. ಏನಿಲ್ಲ ಅಣ್ಣ, ಇವಳು ಹೆಂಗೆ ಹೇಳ್ತಾರ ಅಂತ. ಯಾರು ಹೆಂಗೆ ಹೇಳ್ತಾರ? ಹೆಂಗೆ ನಾವೇನ್ ಇಲ್ಲಿ ಶಟ ಕೇಳ್ತಾ ಇದೀವೇನೋ? ಅವ್ರು ಹೇಳ್ದಂಗೆ ಹಂಗೆ ಅಂತ ಇದೆಯಲ್ಲ. ಇನ್ನೇನ್ ಶಾಟ ಕೀಳಕ್ಕ ನಾನು ಹುಟ್ಟಿಸ್ಕೊಂಡಿರೋದು, ಅವ್ರು ಕಟ್ಟಿರೋದು. ಶಾಟ ಕೀಳಕ್ಕ ನಿಂದು ಇಲ್ಲಿರೋದು ನಾವು. ಇಷ್ಟೇನ ನಮಗ್ ಬೆಲೆ? ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ನನ್ನ ಮಕ್ಳು ಅಂತ ಎದೆ ಹೊಡ್ಕೊಂಡು ಮಾಡಿದ್ದು. ಇದಕ್ಕೋಸ್ಕರ ಇಲ್ಲಿಂದ ತುಮಕೂರು ಹೋಗ್ತೀನಲ್ಲ, ಕಂಡೋರ್ ಮನೆ ಬಸ್ಲು ಇದ್ಯಾಕೆ ನಿಮ್ಗೋಸ್ಕರ ಈ ಮರ್ಯಾದೆ ತೆಗಿಯಕ್ಕ. ಒಂಚೂರು ವಿಷ ಆದ್ರೂ ಹಾಕಿ ಕೊಟ್ಬಿಡ್ರು, ಅತ್ತ ಸತ್ತೋಗ್ತೀನಿ. ಒಂಚೂರು ವಿಷ ಆದ್ರೂ ಹಾಕಿ ಕೊಟ್ಬಿಡ್ರು, ಅತ್ತ ಸತ್ತೋಗ್ತೀನಿ. ನನ್ನ ಗಂಡ ಹೋದಂಗೆ ನಾನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇಷ್ಟೆಲ್ಲ ಅನಿಸ್ಕೊಳ್ಳೋದು ಇರ್ತಾ ಇರ್ಲಿಲ್ಲ. ಯಾವತ್ತಾದ್ರೂ ನಮ್ಮ ಮನೆ ಹತ್ರ ಯಾರನ್ನ ಬಂದವ್ರ? ಯಾರು ಬಂದಿಲ್ಲ. ಬಾಯ್ಲಿ, ನಾನು ನಿನ್ ದೊಡ್ಡ ಮಗ ಸರಿನಾ? ಬಾಯ್ಲಿ ಅಳ್ಬೇಡ, ಅಳ್ಬೇಡ ಬಾಯ್ಲಿ. ಅವನಿಗೆ ಹುಡುಗಿ ಅಂದ್ರೆ ಪ್ರಾಣ ಸರಿನಾ? ಸುಮ್ನೆ ಜೋಕ್ ಮಾಡಕ್ಕೆ ಅವ್ನು ಕರ್ಸಿರೋದು. ಆ ಹುಡ್ಗಿ ಗೊತ್ತಿಲ್ವ? ಆ ಹುಡ್ಗಿ ಮೆಟ್ಲ ಹೊಡಿತಿರ್ಲಿಲ್ಲ ಇಷ್ಟೊತ್ತಿಗೆ. ಆ ಹುಡ್ಗಿನ ಹಂಗ್ ಗಟ್ಟಿಗಾಯ್ತು, ನೀವ್ ಕಳ್ಳೆ ನೀರ ಆ ಹುಡ್ಗಿ ಮೆಟ್ನಾಗ ಹಾಕೋದು ಇಷ್ಟೊತ್ತಿಗೆ. ಅಯ್ಯೋ ನೀವು ಅವ್ರು ಅಲ್ಲ ತಪ್ಪು ಮಾಡಿಲ್ಲ. ಆಯ್ತು ಸುಮ್ಮನೆ ಏನಿಲ್ಲ ಹೆಣ್ಮಕ್ಳು ಕಣಪ್ಪ, ಹಂಗಲ್ಲ ಮಾಡ್ಬಾರ್ದು. ಇರೋ ಅವೆಲ್ಲ ಏನು ಬೇಡ. ಬುಚ್ಚ ಹೊಡ್ಬರೋಣ. ಬನ್ನಿ ಮನೆ ಒಳಗಡೆ ಬನ್ನಿ ಅಜ್ಜಿ ಬನ್ನಿ. ಇಲ್ಲ 1 ನಿಮಿಷ ಬನ್ನಿ. ಬನ್ನಿ ಇಲ್ಲಿ. ಬನ್ನಿ 1 ನಿಮಿಷ ಬನ್ನಿ ಇಲ್ಲಿ.